ನಮಸ್ಕಾರ. ನಾನು ಡಾಕ್ಟರ್ ಅರುಣ್ ಹರಿದಾಸ್, ಹಿರಿಯ ಹೃದಯ ಶ್ವಾಸಕೋಶ ಮತ್ತು ರಕ್ತನಾಳದ ತಜ್ಞ ಮತ್ತು ಶಸ್ತ್ರಚಿಕಿತ್ಸಕ. ಇವತ್ತಿನ ದಿವಸ ನಾವು ಅಂತಾರಾಷ್ಟ್ರೀಯ ಹೈಪರ್ಟೆನ್ಷನ್ ಡೇ ಅಂತ ಆಚರಿಸುತ್ತಾ ಇದ್ದೇವೆ. ರಕ್ತದೊತ್ತಡ ಹೆಚ್ಚಾದಲ್ಲಿ ಅದರ ಒಂದು ದುಷ್ಪರಿಣಾಮದ ಅರಿವಳಿಕೆಯನ್ನು ಮೂಡಿಸಲು ನಾವು ಈ ಅಂತಾರಾಷ್ಟ್ರೀಯ ಹೈಪರ್ಟೆನ್ಷನ್ ಡೇ ಅನ್ನು ಆಚರಣೆ ಮಾಡುತ್ತೇವೆ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿದ ರಕ್ತದೊತ್ತಡ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಯುವಕರಲ್ಲೂ ಸಹ ಇದು ತುಂಬ ಸಾಮಾನ್ಯವಾಗಿ ನೋಡ್ತಾ ಇರುವುದು ಒಂದು ಗಂಭೀರವಾದಂಥ ವಿಷಯವೇ ಸರಿ. ಬರುವ ದಿವಸ ಹೆಚ್ಚಿದ ರಕ್ತದ ಒತ್ತಡದಿಂದ ಅವರಲ್ಲಿ ಹೃದಯಘಾತ, ಹೃದಯದ ವೈಫಲ್ಯತೆ, ಕಿಡ್ನಿ ವೈಫಲ್ಯತೆ, ಮೆದುಳಲ್ಲಿ ಆಗುವಂಥ ಒಂದು ಪಾರ್ಶ್ವವಾಯು ಅಥವಾ ಲಕ್ವ ಹೊಡೆಯುವುದು, ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಳ್ಳುವುದು ಮತ್ತು ಕಾಲಲ್ಲಿ ಗ್ಯಾಂಗ್ರೀನ್ ಆಗುವಂಥ ಒಂದು ಸಮಸ್ಯೆಗಳು ಮೂಡಿ ಬರುವುದು. ಆದ್ದರಿಂದ ಎಲ್ಲರೂ ಒಂದು ಹೆಚ್ಚಿದ ರಕ್ತದ ಒತ್ತಡವನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದು ತುಂಬ ಇಂಪಾರ್ಟೆಂಟ್. ಯಾರೆಲ್ಲಾದರೂ ತಲೆನೋವು ಬರ್ತಾ ಇದ್ದರೆ, ತಲೆ ಸುತ್ತು ಬರುವುದು, ಎದೆ ನೋವು ಬರುವುದು, ಉಸಿರಾಟದಲ್ಲಿ ತೊಂದರೆ ಈ ಥರ ಇದ್ದರೆ ತಾವು ಹತ್ತಿರದ ಹೃದಯ ತಜ್ಞರನ್ನು ನೋಡಿ ತಮ್ಮ ರಕ್ತದ ಒತ್ತಡವನ್ನು ಪರೀಕ್ಷೆ ಮಾಡಿಕೊಂಡು ಅದಕ್ಕೆ ಚಿಕಿತ್ಸೆ ಮಾಡಿಕೊಳ್ಳುವುದು ಒಳಿತು. ಮುಖ್ಯವಾಗಿ ಎಲ್ಲ ಯುವಕರು ತಾವು ಒಂದು ಒತ್ತಡ ರಹಿತ ಜೀವನವನ್ನು ಮಾಡುವುದು ಒಳಿತು. ಒಂದು ಸಮತೋಲಿತ ಆಹಾರ ಸೇವನೆ, ನಿಯಮಿತ ರೂಪದಲ್ಲಿ ವ್ಯಾಯಾಮ, ಯಾವುದೇ ರೀತಿಯ ದುರಭ್ಯಾಸಗಳು ಇದ್ದರೆ ಅದನ್ನು ನಿಲ್ಲಿಸುವುದು ಒಳಿತು. ರಕ್ತದ ಒತ್ತಡವನ್ನು ವಾಸಿ ಮಾಡಲು ಸಾಧ್ಯವಿಲ್ಲ, ಅದನ್ನು ಹತೋಟಿಯಲ್ಲಿಯೇ ಇಟ್ಟುಕೊಳ್ಳಬೇಕು. ಆದ್ದರಿಂದ ನಿಯಮಿತ ರೂಪದಲ್ಲಿ ರಕ್ತದ ಒತ್ತಡವನ್ನು ಪರೀಕ್ಷೆ ಮಾಡಿ ಅದಕ್ಕೆ ಬೇಕಾಗುವಂಥ ಒಂದು ಚಿಕಿತ್ಸೆಯನ್ನು ಮಾಡಿಕೊಂಡು ತಾವು ಮತ್ತು ತಮ್ಮ ಹೃದಯವನ್ನು ಆರೋಗ್ಯಕರ ಇಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ. ನಮಸ್ಕಾರ.